ತಡ ಇಲ್ಲ. ಕೆಲವೆಲ್ಲ ಪ್ರೊವಿಷನ್ಸು ನಾವು ಮೊನ್ನೆ ಡ್ರಾಫ್ಟ್ ಮಾಡಿದಾಗ ಕೆಲವು ಪ್ರೊವಿಷನ್ಸ್ ಅನ್ನೆಲ್ಲ ಇನ್ ಕನ್ಫರ್ಮಿಟಿ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೆಲ್ಲ ನೋಡಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇದನ್ನೆಲ್ಲ ಎಕ್ಸಾಮಿನ್ ಮಾಡಿ ಸುಮಾರು ಲಾಗಳು ಆಲ್ರೆಡಿ ಇದ್ದಾವೆ. ಅದು ಪೊಲೀಸ್ ಇಲಾಖೆದಿರ್ಬೋದು ಅಥವಾ ಕೋಆಪರೇಟಿವ್ ಇಲಾಖೆನಲ್ಲಿರ್ಬೋದು. ಆ ಕಾನೂನುಗಳೆಲ್ಲ ಈಗಾಗಲೇ ಇದ್ದಾವೆ. ಅವುಗಳನ್ನ ಯಾವ ರೀತಿ ನಾವು ಈ ಒಂದು ಹೊಸ ಕಾನೂನಿಗೆ ಲಿಂಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಎಕ್ಸಾಮ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಇವತ್ತು ಸಾಯಂಕಾಲದೊಳಗಾಗಿ ಮಾಡ್ತಾರೆ ಕಾಣಿಸುತ್ತೆ. ಹೌದೌದು, ಇನ್ನು 2-3 ದಿನದಲ್ಲಿ ಫೈನಲೈಸ್ ಆಗ್ಬೋದು. ಆನಂತರ ಆರ್ಡಿನೆನ್ಸ್ಗೆ ಅಧಿಕಾರಿಗಳು ಮಾಹಿತಿ ಕೊಡಬೇಕಲ್ಲ ಸರ್. ಇದು ಅಧ್ಯಯನ ಮಾಡಿ ಸಾಧಕ ಬಾಧಕಗಳು ಯಾವ್ಯಾವ ಅಂಶಗಳನ್ನು ಅದಕ್ಕೆ ಆಡ್ ಮಾಡ್ತಾರೆ. ಅದು ಸ್ವಲ್ಪ ಪ್ರೋಸೆಸ್ ಲೇಟ್ ಆಗ್ಬೋದು ಅಂತ. ಇಲ್ಲ, ನಮಗೆ ಈಗಾಗಲೇ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ ಪ್ರಕಾರ ಲಾ ಸೆಕ್ರೆಟರಿಗಳಿಗೆ, ಪಾರ್ಲಿಮೆಂಟರಿ ಸೆಕ್ರೆಟರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರು ಎಲ್ಲ ಮಾಡ್ತಾರೆ. ಇಲ್ಲ, ಟೈಮ್ ನಾನು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಯಾಕಾಗ್ಲಿಲ್ಲ ಅಂತ ಹೇಳ್ಬಿಡು ನೀವು ಕೇಳ್ತೀರಾ. ಆಮೇಲೆ ಅದು ಮಾಡ್ತಾರೆ. ನಮಗೂ ಅಷ್ಟೇ ಆತಂಕನೂ ಇದೆ, ಮತ್ತೆ ಜೊತೆಗೆ ನಮಗೂ ಕೂಡ ಬೇಗ ಆಗ್ಬೇಕು ಅನ್ನೋದು ಇದೆ ಸರ್ಕಾರ. ನೋಡಿ, ಈಗ ನಮಗೆ ಕನ್ಸರ್ನ್ ಇರ್ತಕ್ಕಂಥದ್ದು ಏನು ಜನರನ್ನ ಹೆರಾಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ಹೆರಾಸ್ ಮಾಡೋ ಕಾರಣಕ್ಕಾಗಿ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಮನೆ ಬಿಟ್ಟು ಊರು ಬಿಟ್ಟೇ ಹೋಗ್ತಾ ಇದ್ದಾರೆ. ಇದು ನಿಲ್ಬೇಕಲ್ವಾ? ಇದಕ್ಕೆ ಕಾನೂನು ತರಬೇಕು. ಮುಖ್ಯವಾಗಿ ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ನವರು ಇಷ್ಟು ಪರ್ಸೆಂಟೇಜ್ ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂತ ಅವ್ರು ಗೈಡ್ಲೈನ್ ಮಾಡಿರ್ತಾರೆ. ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ, ಅನ್ರಿಜಿಸ್ಟರ್ಡ್ ಫೈನಾನ್ಸ್ ಮಾಡೋರು ಇದ್ದಾರೆ, ಅವ್ರ ಮೇಲೆ ನಾವು ನಿಗಾ ಇಡಬೇಕಲ್ವಾ? ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ಅನ್ರಿಜಿಸ್ಟರ್ಡ್ ಇದ್ದಾರೆ, ಅವ್ರಿಗೆ ಯಾರು ಕ್ವಶನ್ ಮಾಡೋದಿಲ್ಲ ಅನ್ನೋ ತರ ಇದೆ ಈಗ ವಾತಾವರಣ. ಅದು ಬದಲಾವಣೆ ಆಗಬೇಕು. ಆ ಅನ್ರಿಜಿಸ್ಟರ್ಡ್ ನಾವು ಯಾವ ರೀತಿ ಕ್ರಮ ತಗೋಬೇಕು. ಈಗ ನೋಡಿ, ನಂದೇ ಕ್ಷೇತ್ರದಲ್ಲಿ ನೆನ್ನೆ ದಿವಸ ಒಂದು 2.5 ಲಕ್ಷ ಸಾಲ ತಗೊಂಡಿದ್ದಾನೆ. ಅದು ಯಾವುದೋ ಒಂದು ಕಂಪನಿಯಿಂದ 4.5 ಲಕ್ಷ ವಾಪಸ್ ಕಟ್ಟಿದ್ದಾನೆ. ಆಯ್ತಾ? ಆದ್ರೂ ಹೋಗಿ ಇನ್ನೂ ನೀವು ಕಟ್ಟಬೇಕು ಅಂತೇಳಿ ಇನ್ನೂ 80,000 ಕಟ್ಟಬೇಕು ಅಂತ ಒತ್ತಾಯ ಮಾಡಿ ಮನೆಗೆ ಬೀಗ ಹಾಕಿ ಆ ಮನೆ ಮೇಲೆ ಬರೆದಿದ್ದಾರೆ, ಈ ತರ ಇದನ್ನ ಈ ಫೈನಾನ್ಸ್ ಇಂದ ಇದಾಗಿರೋದು ಅಂತ ಹೇಳ್ಬಿಟ್ಟು ಬರೆದು ಅವರೆಲ್ಲ ಊರು ಬಿಟ್ಟು ಹೊರಟೋಗಿದ್ದಾರೆ. ನನಗೆ ಗೊತ್ತಾದ ತಕ್ಷಣ ಮೊನ್ನೆ ಪ್ರಜಾವಾಣಿನಲ್ಲಿ ಬಂದಿತ್ತದು, ಮತ್ತೆ ಬೇರೆ ಪೇಪರ್ಸ್ ಅಲ್ಲೂ ಬಂದಿದೆ. ಅದನ್ನ ನೋಡಿದ ತಕ್ಷಣ ನಾನು DC ಅವರಿಗೆ, SP ಅವರಿಗೆ ಸೆನ್ಸಿಟೈಸ್ ಮಾಡಿ ಸ್ಥಳಕ್ಕೆ ಕಳಿಸಿ ಅವ್ರು ಯಾರು ಏನು ಅಂತ ವಿಚಾರ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸಿ, ಅವ್ರು ಯಾರು ಮನೆ ಬಿಟ್ಟು ಹೋಗಿದ್ದಾರೋ ಅವ್ರು ವಾಪಸ್ ಬಂದಿದ್ದಾರೆ. ಆ ಮನೆನೆಲ್ಲ ನಿನ್ನೆ ಪೇಂಟ್ ಮಾಡಿ ಅದಕ್ಕೆಲ್ಲ ರಿಪೇರಿ ಮಾಡಿಸಿ ಅವ್ರಿಗೆ ವಾಪಸ್ ಆ ಮನೆ ಕೊಡಿಸಿದೀವಿ. ಈಗ ನಾನು ಆಕ್ಚುಲಿ ಈಗ ಹೋಗ್ತಾ ಇದ್ದೀನಿ ಅಲ್ಲಿ, ಅದನ್ನ ನೋಡಕ್ಕೆ ಹೋಗ್ತಿದ್ದೀನಿ. ಇಂಥ ಅನೇಕ ಉದಾಹರಣೆಗಳಿದಾವೆ. ಸೂಸೈಡ್ ಮಾಡ್ಕೊಂಡಿರೋರು ಎಷ್ಟು ಜನ ಇದ್ದಾರೆ. ಅದನ್ನ ನಿಲ್ಲಿಸ್ಬೇಕಾ ಬೇಡವಾ ನಾವು? ಅದಕ್ಕೆ ಕಾನೂನು ಬೇಕು. ಮುಖ್ಯವಾಗಿ ಡೆಟರೆಂಟ್ ಏನು, ಅದನ್ನ ಕೊಹೆರ್ಸಿವ್ ಆಕ್ಷನ್ ತಗೋಬೇಕು ಅಂತ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಅದು ಕೂಡ ಯೋಚನೆ ಮಾಡ್ತಾ ಇದೀವಿ. ಅದು ಬೇರೆ ವಿಚಾರ. ಈಗ 59,000 ಕೋಟಿ ಈಗ ಇದೆ ಸಾಲ ಕೊಟ್ಟಿರೋದು. ಅದರಲ್ಲಿ ನಾವು ಎಷ್ಟು ಯಾವುದನ್ನ ನಾವು ಹಣಕಾಸಿನ ಪರಿಸ್ಥಿತಿ ನೋಡಿ ಅದ್ರ ಬಗ್ಗೆ ನಾವು ಹೆಚ್ಚು ಹೊತ್ತು ಕೊಡಕ್ ಹೋಗಿಲ್ಲ. ಈ ಕಾನೂನು ತಂದು ಇದನ್ನ ಕಂಟ್ರೋಲ್ ಮಾಡಬೇಕು. ಇಮಿಡಿಯೇಟ್ ಆಗಿ ಹರಾಸ್ಮೆಂಟ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಯತ್ನ ಮಾಡ್ತಾ ಇದ್ದೀವಿ. ಇಲ್ಲ, ಅವ್ರು ಹೋಗ್ತಾರೆ. ಅವ್ರು ಹೋಗದೇ ಇರುವಂತ ಕಾನೂನು ಮಾಡ್ಬೇಕಲ್ಲ ನಾವು. ಅವ್ರು ಹೋಗ್ತಾರೆ, ಕಾನೂನಿನಲ್ಲಿ ಏನಾದ್ರೂ ಒಂದು ವೀಕ್ ಪಾಯಿಂಟ್ ಇದ್ರೆ ಅದನ್ನ ಇಟ್ಕೊಂಡು ಹೋಗ್ತಾರೆ. ಅದನ್ನು ನಾವು ಚರ್ಚೆ ಮಾಡಿದೀವಿ. ಅವರು ಹೋಗಿ ಸ್ಟೇ ತಗೊಳ್ಳೋಂತ ಸಾಧ್ಯತೆಗಳು ಕೂಡ ಇರ್ತವೆ ಅಂತ ಹಿಂದೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ. ಆದ್ರೂ ಅಸ್ಸಾಂನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅಲ್ಲೆಲ್ಲ ಕಾನೂನು ಮಾಡಿದ್ದಾರೆ. ಅದನ್ನು ತರಿಸ್ಕೊಂಡಿದ್ದೇವೆ. ಅದನ್ನ ನೋಡಿ ನಾವು ತೀರ್ಮಾನ ಮಾಡ್ತೀವಿ. ಪ್ರಕರಣದಲ್ಲಿ ED ರಿಪೋರ್ಟ್ ಕೊಟ್ಟಿದೆ ಸರ್. ಮಹದೇವಪ್ಪನವರ ಅಣ್ಣನ ಇದರಲ್ಲಿ ಉಲ್ಲೇಖವಾಗಿದೆ. ಮಂಜುನಾಥ್ ಅಂತ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಅಕ್ರಮವಾಗಿ 31 ನಿವೇಶನ ಪಡ್ಕೊಂಡಿರ್ತಾರೆ. ಅದರಲ್ಲಿ ಒಂದು ನಿವೇಶನ ನವೀನ್ ಬೋಸ್ಗೆ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಅಂತ.
ಅಕ್ರಮದಲ್ಲಿ ಇವರು ಕೂಡ ಪಾಲ್ಗೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಒಂದು ರೀತಿಯಲ್ಲಿ ಮುಡಾ ರಿಪೋರ್ಟ್ ಅಲ್ಲಿ ಅವ್ರ ಹೆಸರಿದೆ, ಮಹದೇವಪ್ಪನವರ ಹೆಸರು ಕೂಡ ಇದೆ ಸರ್. ಮುಜುಗರ ಅಲ್ವಾ ಸರ್ಕಾರಕ್ಕೆ? ಗೊತ್ತಿಲ್ಲ ನನಗೆ ಅದೆಲ್ಲ. ನಾನು ಮಾಧ್ಯಮದಲ್ಲಿ ಪತ್ರಿಕೆನಲ್ಲಿ ಓದಿದ್ದೇನೆ, ಆದ್ರೆ ಅದನ್ನ ಬಿಟ್ಟು ನನಗೇನು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅವರು ಪಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಪತ್ರಿಕೆನಲ್ಲಿ ಏನ್ ಬಂದಿದೆ ಅಷ್ಟೇ ಗೊತ್ತು ನನಗೂನೆ, ಅದು ಬಿಟ್ರೆ ನನಗೇನು ಗೊತ್ತಿಲ್ಲ. ಮನಿ ಲಾಂಡ್ರಿಂಗ್ ಆಗಿಲ್ಲ ಅನ್ನುವಂಥದ್ದು ನಿಮ್ದು ಮತ್ತು ಸರ್ಕಾರದ ವಾದ ಇತ್ತು. ಈಗ ಅವರು ಮನಿ ಲಾಂಡ್ರಿಂಗ್ ಆಗಿರೋದ್ರ ಬಗ್ಗೆನೂ ಒಂದು ಸಮರಿ ಅವರ ಆದೇಶದಲ್ಲೇ ಮಾಡಿದ್ದಾರೆ. ನೋಡಿ, ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದು ಅಷ್ಟೇ ಅಲ್ವಾ. ಬೇರೆಯವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ? ಬೇರೆಯವ್ರು ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ ಹೇಳಿ? ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನ ಹೇಳ್ಕೊಂಡು ಹೊರಟಿದ್ದಾರೆ ಬಿಜೆಪಿಯವರು. ಆದ್ರೆ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲಪ್ಪ. ನಾನು ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದು ಅಷ್ಟೇ ಬಿಟ್ರೆ ನಾವೇನದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡಕ್ ಹೋಗಿಲ್ಲ. ಹೈಕಮಾಂಡ್ ಅವರು ಮಾತಾಡಬೇಡಿ ಬಹಿರಂಗವಾಗಿ ಅಂತ ಕಡಿವಾಣ ಹಾಕಿದ್ರು ಕೂಡ ಕೆಲವರು ಮಾತಾಡ್ತಾನೆ ಹೋಗ್ತಿದ್ದಾರೆ. ಯತೀಂದ್ರ ಅವರು ಮುಖ್ಯಮಂತ್ರಿಗಳು 5 ವರ್ಷ ಇವರೇ ಇರ್ತಾರೆ, ಸಿದ್ದರಾಮಯ್ಯ ಅವರೇ ಮಾತಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನಾನೇನು ಕಾಮೆಂಟ್ ಮಾಡಲ್ಲ ಅಂತ. ಸರ್, ಈಗ ಕಾಂಗ್ರೆಸ್ ನಲ್ಲಿ ನೀವು ಕೂಡ ಸೀನಿಯರ್ ಲೀಡರ್ ಇದ್ದೀರಿ ಸರ್. ಈಗ 4 MLC ನಾಮಿನೇಟ್ ಆಗ್ತಾ ಇದ್ದಾರೆ. ಯಾರಾದ್ರೂ ಶಿಫಾರಸ್ ಮಾಡಿದ್ದೀರಾ ಸರ್, ಅಥವಾ ನಿಮ್ಮನ್ನೇನೋ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರಾ? ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದೀವಲ್ಲ. ಕ್ಯಾಬಿನೆಟ್ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದೆ. ಮಾಡಿದ್ಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಅವರು ಮುಖ್ಯ ಅಧ್ಯಕ್ಷರು. ಆಮೇಲೆ ನಮ್ಮಲ್ಲಿ ಪದ್ಧತಿಗಳಿದಾವೆ, ದೇರ್ ಆರ್ ಸಿಸ್ಟಮ್ಸ್. MLCಗಳು ನಾಮಿನೇಷನ್ ಮಾಡುವಾಗ, ರಾಜ್ಯಸಭೆಗೆ ನಾಮಿನೇಷನ್ ಮಾಡುವಾಗ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದನ್ನ ಎಲ್ಲರ ಪರವಾಗಿ ಅವರು ಇದ್ದಾರಲ್ವಾ, ಹಾಗಾಗಿ ಮಾಡ್ತಾರೆ. ನಿನ್ನೆ ಕ್ಯಾಬಿನೆಟ್ ಆದ ನಂತರ ನೀವು ಕೆಲವೊಂದು ದಲಿತ ಸಚಿವರನ್ನ ಸಭೆ ಎಲ್ಲಿ? ಇಲ್ಲಪ್ಪ, ಯಾರು ಮಾಡಲಿಲ್ಲ. ಇಲ್ಲ, ನಾನು ಸಭೆ ಏನ್ ಮಾಡಲಿಲ್ಲ. ST ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯಕ್ಕೆ ಬಂದಿದ್ರು, ನನ್ನ ಚೇಂಬರಲ್ಲೇ ಬಂದಿದ್ರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವ್ರಿಗೆಲ್ಲ ಅಲ್ಲಿ ಸ್ವಾಮೀಜಿಯವರು ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದ್ರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ. ಸರ್, ಈಗ TT ರವಿ ಕೇಸಲ್ಲಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಸ್ಟೇ ವೆಕೆಟ್ಗೆ ಏನಾದರೂ ಅಪೀಲ್ ಹೋಗುತ್ತೆ ಸರ್ ಗೃಹ ಇಲಾಖೆ? ಇದು ನೋಡೋಣ, ನಾವು ಕಾನೂನು ತಜ್ಞರ ಹತ್ರ ಮಾತಾಡ್ತೀನಿ. ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೆ ಏನು ಕೊಡಬೇಕು? ಎಲ್ಲ ಆಗಿದೆ, ಫೈನಲೈಸ್ ಮಾಡಿದೀವಿ. ಅದನ್ನ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅಷ್ಟು ಅಂದ್ರೆ ಅದಕ್ಕೆ ಆದೇಶ ಇಶ್ಯೂ ಆಗುತ್ತೆ. ಎಲ್ಲ ನಾವು ಮಾಡಿ ಆಗಿದೆ. ಮಾಡಿ ಆಗ್ಲೇ ಎಲ್ಲ ಪರಿಗಣಿಸಿ ತೀರ್ಮಾನ ಮಾಡಿ ಫೈನಲೈಸ್ ಮಾಡಿ ಲಿಸ್ಟನ್ನು ಅವ್ರ ಕಡೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇನೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೊಟ್ಟಿದ್ದೇನೆ. ಅದು ಅವರು ತೀರ್ಮಾನ ಮಾಡಬೇಕು ಫೈನಲ್ ಆಗಿ. ಇನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನು ಸಾಮರ್ಥ್ಯಕ್ಕೆ ಬಂದಿಲ್ವಾ ಏನು? ಇಲ್ಲ, ಅವರು ಕಾರ್ಯಕರ್ತರದೆಲ್ಲ ಅಧ್ಯಕ್ಷರು ಮಾಡ್ಬೇಕಲ್ವಾ, ಅವ್ರು ಮಾಡ್ತಾರೆ. ಸರ್, ನಿನ್ನೆ ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಡೋದು, ಕುಂಭಮೇಳ ಟೀಕೆ ಮಾಡುವಂತ ಕಾಂಗ್ರೆಸ್ ನಾಯಕರು ಅಯೋಗ್ಯರು ಅಂತ ಪದ ಉಪಯೋಗಿಸ್ತಾರೆ. ನಾನೇನು ಹೇಳಬೇಕು? ಯಾವ್ಯಾವ ಪದ ಯಾವಾಗ ಯಾರ್ಯಾರಿಗೆ ಬಳಸಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು, ನಾವು ಹೇಳಕ್ಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.